ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತಿನ ರೆಸಿಪಿ ಪನ್ನೀರ್ ಮಲಾಯಿ ಟಿಕ್ಕಾ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಮಲಾಯಿ ಟಿಕ್ಕಾ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪನ್ನೀರ್ ಮ್ಯಾರಿನೇಷನ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್, 2 ಟೇಬಲ್ ಸ್ಪೂನ್ ಹಂಗ್ ಕರ್ಡ್ ಅಂದರೆ ಗಟ್ಟಿ ಮೊಸರು, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಮತ್ತು 1 ಗ್ರೀನ್ ಚಿಲ್ಲಿಯನ್ನು ಸಣ್ಣನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು. ಅದರ ಜೊತೆನೇ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಮತ್ತು ನಿಂಬೆ ರಸ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 1 ಟೇಬಲ್ ಸ್ಪೂನ್ ಬಟರ್ ರೂಮ್ ಟೆಂಪರೇಚರಲ್ಲಿ ಇರಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕ್ರೀಮ್ ಹದಕ್ಕೆ ಬರಬೇಕು. ಯಾವುದೇ ಲಮ್ಸ್ ಇರೋದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಪನ್ನೀರ್ ಕ್ಯೂಬ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಆನಿಯನನ್ನು ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿಟ್ಕೊಳ್ಳೋಣ. ಪನ್ನೀರ್ ಮ್ಯಾರಿನೇಷನ್ ಮಾಡುವಾಗ ಜಾಗ್ರತೆಯಿಂದ ಮಾಡಿ, ಯಾಕಂದರೆ ಹುಡಿ ಆಗುತ್ತೆ. ಅದಕ್ಕೋಸ್ಕರ ಸಾಫ್ಟಾಗಿ ಮ್ಯಾರಿನೇಷನ್ ಮಾಡಿಟ್ಕೊಳ್ಳಿ. ಒಂದು 15 ನಿಮಿಷ ಹಾಗೆ ಇಟ್ಟು ಬಿಡೋಣ. ಇವಾಗ ಪ್ಯಾನಿಗೆ ನಾನು 2 ಟೇಬಲ್ ಸ್ಪೂನ್ ಬಟರ್ ಮತ್ತು 1 ಟೇಬಲ್ ಸ್ಪೂನ್ ಗೀ ಹಾಕ್ತಿದ್ದೇನೆ. ನೀವು ಬೇಕಾದರೆ ಖಾಲಿ ಬಟರಲ್ಲೂ ಕೂಡ ಫ್ರೈ ಮಾಡ್ಕೊಳ್ಬೋದು. ಬಟರ್ ಮೆಲ್ಟ್ ಆದ ನಂತರ ನಾವು ಮ್ಯಾರಿನೇಷನ್ ಮಾಡಿಟ್ಕೊಂಡಿರುವ ಪನ್ನೀರ್ ಪೀಸಸನ್ನು ಹಾಕೊಳ್ಳೋಣ. ಒಂದ್ಸಲ ಪನ್ನೀರ್ ಪೀಸಸ್ ಹಾಕಿದ ನಂತರ ಆವಾಗಲೇ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ. 1-2 ನಿಮಿಷ ಬಿಟ್ಟು ಇನ್ನೊಂದು ಕಡೆ ಫ್ಲಿಪ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. 2 ನಿಮಿಷದಲ್ಲಿ, ಅಂದರೆ ಒಟ್ಟಿಗೆ ಒಂದು 4 ನಿಮಿಷದಲ್ಲಿ ಪನ್ನೀರ್ ಕರೆಕ್ಟಾಗಿ ಕುಕ್ ಆಗುತ್ತೆ. ಅಷ್ಟಾದರೆ ನಮ್ಮದು ಪನ್ನೀರ್ ಮಲಾಯಿ ಟಿಕ್ಕಾ ರೆಡಿಯಾಗಿದೆ. ಇದರಲ್ಲಿ ಏನು ಎಕ್ಸ್ಟ್ರಾ ಕೆಲಸ ಏನೂ ಇಲ್ಲ, ಇಷ್ಟೇ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿ. ಇವಾಗ ನಮ್ಮದು ಪನ್ನೀರ್ ಮಲಾಯಿ ಟಿಕ್ಕಾ ಆಲ್ಮೋಸ್ಟ್ ರೆಡಿಯಾಗಿದೆ. ಹೀಗೇ ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು. ಪ್ಯಾನಿಂದ ತೆಗೆದು ಡೈರೆಕ್ಟಾಗಿ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳಿ. ಗ್ರೀನ್ ಚಟ್ನಿದು ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡ್ಕೊಂಡಿದ್ದೇನೆ, ನೋಡ್ಕೊಳ್ಳಿ, ನನ್ನ ಚಾನಲಲ್ಲಿ ಇದೆ. ಇವಾಗ ನಮ್ಮದು ಪನ್ನೀರ್ ಮಲಾಯಿ ಟಿಕ್ಕಾ ರೆಡಿಯಾಗಿದೆ. ನಾನು ಇವಾಗ ಇಲ್ಲಿ ಸ್ವಲ್ಪ ಡೈರೆಕ್ಟ್ ಫ್ಲೇಮಿಗೆ ಇಟ್ಕೊಂಡು ಅದು ಬರ್ನ್ ಫ್ಲೇವರ್ ಬರಲಿಕ್ಕೋಸ್ಕರ ಸ್ವಲ್ಪ ಡೈರೆಕ್ಟ್ ಫ್ಲೇಮಿಗೆ ಹಾಕ್ತಿದ್ದೇನೆ. ಇಲ್ಲಿ ನಾನು ತೆಂಗಿನ ಗರಿಯ ಗಡ್ಡಿಯನ್ನು ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಹಾಕೊಂಡಿದ್ದೇನೆ. ಇಲ್ಲಿ ನೀವು ಸ್ಕೀವರ್ಸ್ ಇದ್ದರೆ ಸ್ಕೀವರ್ಸಲ್ಲೂ ಹಾಕೊಂಡು ಹೀಗೆ ಡೈರೆಕ್ಟ್ ಫ್ಲೇಮಲ್ಲಿ ಇಟ್ಕೊಳ್ಬೋದು, ಸ್ವಲ್ಪ ಬರ್ನ್ ಫ್ಲೇವರ್ ಕೊಡಲಿಕ್ಕೆ ಮಾತ್ರ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹಾಗೇನೆ ಪ್ಯಾನಲ್ಲಿ ತೆಗೆದು ಕೂಡ ತಿನ್ಬೋದು. ನಮ್ದು ಪನ್ನೀರ್ ಮಲಾಯಿ ಟಿಕ್ಕಾ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.